ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 111ರ ಪ್ರೊಮೋ. ತನ್ನೊಂದಿಗೆ ಮುದ್ದಿನ ಮಡದಿಯನ್ನು ಕರೆದೊಯ್ಯಲು ವೇದಾಂತ್ಗೆ ಹೆಮ್ಮೆ ಎನಿಸಿತು. ನಿನ್ನಂತಹ ಹೆಂಡತಿ ಜೊತೆ ಹೋಗೋದು ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಎಂದು ಹೇಳಿದಾಗ ಅವಳು ತನ್ನ ನಕ್ಷತ್ರದಂತೆ ಹೊಳೆಯುತ್ತಿರುವ ಕಣ್ಣುಗಳಿಂದಲೇ ಅವನಿಗೆ ಉತ್ತರಿಸಿದ್ದಳು. ವೇದಾಂತ್, ಅಲ್ಲಿ ನನಗೆ ಯಾರ ಪರಿಚಯನೂ ಇಲ್ಲ, ನಾನು ನಿನ್ನ ಜೊತೆನೇ ಕೂತಿರ್ತೀನಿ ಎಂದಾಗ ಅದಕ್ಕೇನಂತೆ, ಹಾಗೆ ಮಾಡು, ನಂಗೂ ಆ ಮನೆಯ ಓನರ್ ಹೊರತಾಗಿ ಬೇರ್ಯಾರ ಪರಿಚಯನೂ ಇಲ್ಲ, ನಾವು ಹೋಗಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಊಟ ಮಾಡಿಕೊಂಡು ಬರೋಣ, ಅಷ್ಟೇ ಕೆಲಸ ಇರೋದು ಎಂದು ಅವಳ ಬಳಿ ಹೇಳಿದ್ದ ವೇದಾಂತ್. ಸಮಾರಂಭ ತುಂಬ ಭರ್ಜರಿಯಾಗಿತ್ತು. ಅವರಿಬ್ಬರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದರು ಮಾತ್ರವಲ್ಲ, ಅಕ್ಕರೆಯಿಂದಲೇ ಮಾತಾಡಿಸಿದ್ದರು. ಇವರು ಊಟ ಮುಗಿಸಿ ಹೊರಗೆ ಬರುತ್ತಿದ್ದಾಗ ಅದಾಗ ತಾನೇ ಬೈಕ್ನಿಂದ ಇಳಿದ ವ್ಯಕ್ತಿಯೊಬ್ಬ ಇವರತ್ತಲೇ ನಡೆದು ಬರುತ್ತಿದ್ದ. ಆ ಮನೆಗೆ ಬರುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಕಂಡು ಸನ್ನಿಧಿ ಭಯ ಭೀತಳಾಗಿದ್ದಳು. ವೇದಾಂತ್ಗೆ ಅದನ್ನು ಕಂಡು ತುಂಬ ಆಶ್ಚರ್ಯವಾಗಿತ್ತು. ಅವನೇ ಆ ರಾಕ್ಷಸ, ಅವಳಿಗೆ ಚಿತ್ರಹಿಂಸೆ ಕೊಟ್ಟಿದ್ದ. ಇವನು ಮನುಷ್ಯ ಅಲ್ಲ, ಇವನು ಕೊಟ್ಟ ಹಿಂಸೆ ತಾಳಲಾಗದೆ ಅವಳು ಸತ್ತೇ ಹೋದ್ಲು ಎಂದವಳ ಮುಖದಲ್ಲಿ ವಿಪರೀತವಾದ ಸಿಟ್ಟು ಕಾಣಿಸಿತು. ತನ್ನ ಜೊತೆಗೆ ವೇದಾಂತ್ ಇದ್ದುದರಿಂದ ಭಯವಿದ್ದರೂ ಧೈರ್ಯ ಬಂತೇನೋ, ಸೀದಾ ಅವನತ್ತ ಧಾವಿಸಿ ಅವನ ಕುತ್ತಿಗೆಯ ಪಟ್ಟಿ ಹಿಡಿದು ಅವಳಿಗೆ ಹಿಂಸೆ ಕೊಟ್ಟು ಸಾಯಿಸ್ತೀಯೇನೋ ಎಂದು ಹೇಳುತ್ತಾ ಅವನ ಕೆನ್ನೆಗೆ ಹೊಡೆಯಲು ಮುಂದಾಗಿದ್ದಳು ಸನ್ನಿಧಿ. ಅವನು ಅವಳಿಂದ ಬಿಡಿಸಲು ಅವಳನ್ನು ದೂರ ತಳ್ಳಲು ನೋಡುತ್ತಿದ್ದ. ಆದರೆ ಸನ್ನಿಧಿಗೀಗ ಭೀಮಬಲ ಬಂದಿತ್ತು. ಅವನಿಗೆ ಬಿಡಿಸಿಕೊಳ್ಳಲು ಸುಲಭ ಸಾಧ್ಯವಾಗಲಿಲ್ಲ. ಆದರೆ ವೇದಾಂತ್ ತಕ್ಷಣವೇ ಓಡಿ ಹೋಗಿ ಅವಳನ್ನು ತಡೆದು ಅವರಿಂದ ದೂರ ಮಾಡಿದ. ಏನ್ರಿ, ತಲೆ ಸರಿಯಾಗಿ ಇಲ್ಲದೆ ಇರೋ ಹುಡುಗಿಯನ್ನ ಇಲ್ಲಿಗೆ ಫಂಕ್ಷನ್ಗೆ ಅಂತ ಕರ್ಕೊಂಡು ಬರ್ತೀರಲ್ಲ, ಅವಳಿಗೆ ಮಾತ್ರ ಅಲ್ಲ ನಿಮಗೂ ತಲೆ ಸರಿ ಇಲ್ಲ ಅನಿಸುತ್ತೆ ಎಂದು ಆ ವ್ಯಕ್ತಿ ವೇದಾಂತ್ ಮೇಲೆ ರೇಗಿ ನುಡಿದಾಗ ಅಂದು ಸನ್ನಿಧಿಯ ವರ್ತನೆಯಿಂದಾಗಿ ವೇದಾಂತ್ಗೆ ತೀವ್ರವಾದ ಮುಖಭಂಗವಾಗಿತ್ತು. ಸಾನು, ಕಂಟ್ರೋಲ್ ಯುವರ್ ಸೆಲ್ಫ್, ಹಾಗೆಲ್ಲ ಮಾಡಬಾರ್ದು ಎಂದು ಅವಳ ಬಳಿ ಹೇಳಿದಾಗ, ಏ ರ್ಯಾಸ್ಕಲ್, ನೀನು ತಪ್ಪು ಮಾಡಿದ್ದು ಅಲ್ಲದೆ ಈಗ ಸಾಚಾ ವ್ಯಕ್ತಿ ಥರ ಫೋಸ್ ಕೊಡ್ತಾ ಇದ್ದೀಯಾ. 16 ವರ್ಷಗಳ ಹಿಂದೆ ನಿನ್ನಿಂದಾಗಿ ಒಬ್ಬ ಅಮಾಯಕ ಹೆಣ್ಣು ಮಗಳು ಪ್ರಾಣ ಬಿಟ್ಬಿಟ್ಲು, ಮರ್ತ್ಬಿಟ್ಟಿದೀಯಾ? ನೀನು ಹೇಗೆ ಮರೆಯೋಕೆ ಸಾಧ್ಯ? ಮರೆತು ಹೋದವನಂತೆ ನಾಟಕ ಆಡ್ತಾ ಇದ್ದೀಯಾ? ಅದು ನೀನೇ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ನಿನ್ನ ಮುಖದಲ್ಲಿರುವ ಆ ಕಲೆನೇ ಅದನ್ನು ಹೇಳ್ತಾ ಇದೆ ಎಂದು ಅವನನ್ನೇ ಕೆಕ್ಕರಿಸಿಕೊಂಡು ನೋಡಿ ಹೇಳಿದಾಗ ಅವನ ಮುಖದಲ್ಲಿ ಇನ್ನಿಲ್ಲದ ಭಯ ಕಾಣಿಸಿತು ವೇದಾಂತ್ಗೆ. ಹಾಗಾದರೆ ಆ ವ್ಯಕ್ತಿ ಯಾರು? ಅವನನ್ನು ಸನ್ನಿಧಿ ಇದರ ಮೊದಲೇ ಎಲ್ಲಿ ಕಂಡಿದ್ದಳು? ಅವನಿಂದಾಗಿ ಸತ್ತ ಆ ಅಮಾಯಕ ಹೆಣ್ಣುಮಗಳು ಯಾರು? ಅವಳಿಗೂ ಸನ್ನಿಧಿಗೂ ಏನು ಸಂಬಂಧ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.